ಏನು ಇಂಡಿಕೇಟ್ ಮಾಡುತ್ತದೆ, ಏನು ಸೂಚಿಸ್ತದೆ ಇದು? ವೆರಿ ಗುಡ್. ಧನಾತ್ಮಕ ಚಿಂತನೆ, ಹೌದಾ? ಸೊ ಮನುಷ್ಯನ ಲೈಫ್ ಅಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಥಾಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದಾಗ, ನಿಂತ ನೀರಲ್ಲಿ ರೋಗ ಸೃಷ್ಟಿ ಆಗ್ತಾ ಗೊತ್ತಲ್ಲ. ಆದ್ರೆ ಮನುಷ್ಯನ ಯಾವಾಗ್ಲೂ ಏನಾದ್ರು ಒಂದು ಆಕ್ಟಿವಿಟಿ ಮಾಡ್ತಾ ಇದ್ರೆ, ಯಾವ್ದಾದ್ರು ಒಂದು ಆಕ್ಟಿವ್ ತೊಡಗಿದ್ರೆ ಆ ವ್ಯಕ್ತಿಗೆ ಕೆಟ್ಟ ಆಲೋಚನೆ ಬರಲ್ಲ ಅಂತ. ನಾ ಕುಂತಲ್ಲೇ ಕುಂತಿದ್ದೀನಿ, ಬರೇ ಏನೋ ಆಲೋಚನೆ ಮಾಡ್ತಿದ್ದೀನಿ ಅಂದಾಗ ಈ ತರ ಕೆಟ್ಟ ಆಲೋಚನೆ ಬರ್ತಾ ಇರ್ತಾರೆ. ಸೊ ಪಾಸಿಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್ಗೆ ಸಣ್ಣ ನಾಲೆಡ್ಜ್ ಇಂಟಿಗ್ರೇಟ್ ಏನಂದ್ರೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಕೇಳಿದವರೆಲ್ಲರೂ? ಆಗುವುದು ಅದು ಒಳ್ಳೆಯದೇ ಆಗುತ್ತದೆ. ಒಂದು ಊರಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಒಬ್ಬ ಮಂತ್ರಿ ಇರ್ತಾರಂತೆ. ರಾಜ ಮಂತ್ರಿ ಇರ್ಬೇಕಾದ್ರೆ ಒಂದ್ಸರಿ ಅವರು ಒಂದು ಅರಣ್ಯದಲ್ಲಿ ವಾಯು ವಿಹಾರಕ್ಕೆ ಹೋಗ್ತಾರಂತೆ. ವಾಯು ವಿಹಾರ ಅಂದ್ರೆ ಏನಂದ್ರೆ ವಾಕಿಂಗ್ ಅಂತ ಹೇಳ್ತೀವಲ್ಲ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸಾಯಂಕಾಲ ಹೋಗ್ತಿರ್ತೀವಲ್ಲ. ಸೊ ಒಬ್ಬ ರಾಜ ಒಬ್ಬ ಮಂತ್ರಿ ವಾಯು ವಿಹಾರಕ್ಕೆ ಹೋಗ್ತಿರ್ತಾರಂತೆ. ಮಾತಾಡ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದಾಗ, ರಾಜ ಎಳಿ ಬಿದ್ಬಿಡ್ತಾರಂತೆ. ಎಲ್ಲಿ? ಕಾಡಿನಲ್ಲಿ. ಎಳಿ ಬಿದ್ಕೊಂಡು ಏನಾಗುತ್ತೆ ಅಂದ್ರೆ, ಪಕ್ಕದಲ್ಲಿ ಬಂದ್ರೆ ಏನ್ ಮಾಡ್ತಾನೆ? ಫಸ್ಟ್ ಎತ್ತತಾನ ಫಸ್ಟ್ ನಗ್ತಾನ. ಅವನು ನಗ್ತಾನೆ ಎತ್ತಾನ ಫಸ್ಟ್. ವೆರಿ ಗುಡ್. ನಗ್ತಾನೆ. ನಾವು ನಮ್ಮ ಸ್ನೇಹಿತರು ಹೋಗ್ತಿರ್ಬೇಕಾದ್ರೆ ಏನ್ ಮಾಡ್ತೀವಿ? ಫಸ್ಟ್ ಬಿದ್ಕೊಂಡೆ ಫಸ್ಟ್ ನಗ್ತೀವಿ, ಆಮೇಲೆ ಅವ್ನು ಎತ್ತೀವಿ. ಹೌದಾ? ಸೊ ಅದೇ ರೀತಿ ಮಾಡ್ತೇನೆ. ಮಂತ್ರಿ ರಾಜನು ನಗ್ಬಿಡ್ತಾರಂತೆ. ನಗ್ಕೊಂಡು ಏನಾದ್ರು ಸಿಟ್ಟು ಬರ್ತಲ್ಲ ರಾಜನಿಗೆ? ನಮಗೂ ಸಿಟ್ಟು ಬರ್ತದ. ನಾವ್ ಯಾರು ಬಿದ್ಕೊಂಡು ನಗ್ರೆ ರಾಜ ಮಂತ್ರಿ ಮತ್ತೆ ರಾಜ ಕಡೆ ನಕ್ರೆ ಏನಾದ್ರು ಸಿಟ್ಟು ಬಂದ್ಬಿಡ್ತಾರೆ. ಸಿಟ್ಟು ಬಂದಾಗ ಏನ್ ಮಾಡ್ತಾರೆ, ಆ ಮಂತ್ರಿನ ಒಂದು ದೊಡ್ಡ ಉಂಡಿ ಇರ್ತದೆ ಕಾಡಿನಲ್ಲಿ. ಆ ಗುಂಡಿ ಒಳಗೆ ಎತ್ತಿ ಹಾಕ್ಬಿಡ್ತಾರಂತೆ ಯಾರು ಮಂತ್ರಿನ. ಗುಂಡಿ ಒಳಗೆ ಎತ್ತಕ್ಕೆ ಮುಂದೆ ಹೋಗ್ತಾ ಇರ್ತಾನಂತ. ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಏನಾಗ್ತಂತ, ಆ ಕಾಡಿನಲ್ಲಿ ಇರ್ತಕ್ಕಂಥ ಜನ ವಾಸ ಮಾಡ್ತಿರ್ತಾರಲ್ಲ, ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಿ. ಆ ಕಾಡಿನ ಜನ ಏನ್ ಮಾಡ್ತಾರೆ, ಆ ರಾಜನ ಅಟ್ಯಾಕ್ ಮಾಡ್ತಾರಂತ. ಅಟ್ಯಾಕ್ ಮಾಡಿ ಆ ರಾಜನ ಸಾಯಿಸ್ಬೇಕಲ್ಲ, ಆ ರಾಜನ ಬಲಿ ಕೊಡ್ಬೇಕ, ಎತ್ಕೊಂಡು ಹೋಗ್ತಾರಂತೆ. ಎತ್ಕೊಂಡು ಹೋದಾಗ ಆ ರಾಜನ ಬಲಿ ಕೊಡಲ್ಲಂತೆ. ಯಾಕಾಗಿರ್ಬೋದು ಹೇಳ್ರಿ? ಯಾಕಂದ್ರೆ ಆ ರಾಜ ಬಿದ್ದಿರ್ತಾನಲ್ವಾ, ಬಿದ್ಕೊಂಡು ಗಾಯ ಆಗಿರ್ತಲ್ವಾ, ಗಾಯದ ರಕ್ತ ಬಂದಿರ್ತಲ್ಲ, ಆ ರಕ್ತ ಬಂದಿರ್ತಕ್ಕಂಥ ವ್ಯಕ್ತಿನ ಆ ಕಾಡಿನ ಜನರು ಬಲಿ ಕೊಡಲ್ಲ. ಅರ್ಥ ಆಯ್ತಾನೆ ಹೇಳ್ತಿರೋದು? ಅಂದ್ರೆ ಆ ಬಲಿ ಕೊಡಕ್ಕೆ ಆ ವ್ಯಕ್ತಿ ಅರ್ಹನಲ್ಲ ಅಂತೇಳಿ. ಇವಾಗ ನೋಡ್ರಿ, ಬರೀ ಜಾತ್ರೆ ಎಲ್ಲ ಮಾಡ್ತಿರಲ್ಲ ನೀವು. ಜಾತ್ರೆ ಮಾಡಿದ್ರೆ ಕುರಿ ಮರಿ ಎಲ್ಲ ಬಿಟ್ಟಿರ್ತಾರಲ್ಲ, ಅದಕ್ಕೇನು ಗಾಯ ಆದ್ರೆ ಅದು ಬಲಿ ಕೊಡ್ತಾರ? ಇಲ್ಲ ತಾನೆ. ಸೊ ಅದೇ ತರ ವ್ಯಕ್ತಿನೂ ಕೂಡ ಬಲಿ ಕೊಡಕ್ ಆಗಲ್ಲ ಅಂತೇಳಿ ರಾಜನ ಬಿಟ್ಟು ಕಳಿಸ್ಬಿಡ್ತಾರಂತ. ಬಿಟ್ಟು ಕಳಿಸಿದಾಗ ರಾಜ, ಅಪ್ಪ ನಾ ಉಳ್ಕೊಂಡಪ್ಪ, ನನ್ನ ಜೀವ ಉಳಿತು ಅಂತೇಳಿ ಎಲ್ಲಿಗೆ ಬರ್ತಾರೆ? ಮತ್ತೆ ಆ ಮಂತ್ರಿ ಹತ್ರ ಬರ್ತಾರಂತ. ಮಂತ್ರಿ ಹತ್ರ ಬಂದು ಆ ಮಂತ್ರಿ ಗುಂಡಿ ಒಳಗೆ ಎತ್ತಾಗಿರ್ತಾರಲ್ವಾ, ಆ ಮಂತ್ರಿನ ಮೇಲೆ ಕೆತ್ಕೊಂಡು ಆ ಮಂತ್ರಿಗೆಲ್ಲ ಸ್ಟೋರಿ ಹೇಳ್ತಾರಂತೆ. ಮಂತ್ರಿ, ಈ ತರ ನಾನು ಗುಂಡಿ ಒಳಗೆ ಬಿಸಾಕಿ ನಂಗೆ ಮುಂದೆ ಹೋಗ್ತಿದ್ನಲ್ವಾ, ಈ ತರ ಜನ ನನ್ನ ಅಟ್ಯಾಕ್ ಮಾಡಿದ್ರು, ಸಾಯಿಸಕ್ ಹೋಗ್ಬಿಟ್ಟಿದ್ರು, ಇನ್ನೇನ್ ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ನನ್ ಗಾಯ ಆಗಿದ್ದ ವಿಷಯ ತಿಳಿದು ನಾನು ಬಿಟ್ಬಿಟ್ರು. ಸೊ ಒಳ್ಳೇದಾಯ್ತು, ನಾನು ಬಿದ್ದಿದ್ದೆ ಒಳ್ಳೇದಾಯ್ತು ಅಂತ ರಾಜ ಹೇಳ್ತಾನಂತೆ. ಸೊ ಮಂತ್ರಿ ಅಂತ ನೀನ್ ಹೇಳ್ಬೋದು ಹೇಳ್ರಿ? ವೆರಿ ಗುಡ್. ಹೌದಾ? ರಾಜೇ, ನೀವು ಬಿದ್ದಿದ್ದೆ ಒಳ್ಳೇದಾಯ್ತು, ನೀವು ಅದೇ ತರ ನನ್ನ ಗುಂಡಿ ಒಳಗೆ ಹಾಕಿದ್ದೆ ಒಳ್ಳೇದಾಯ್ತು. ಯಾಕೆ ಹೇಳ್ರಿ? ಅಕಸ್ಮಾತ್ ರಾಜ ಮಂತ್ರಿ ಇಬ್ರೇನು ಹೋಗ್ತಿದ್ರೆ ರಾಜನೇ ಬಿಡ್ತಿದ್ರು ಅವರು. ಗಾಯ ಆಗಿತ್ತಲ್ಲ, ಮಂತ್ರಿ ಸಾಯಿಸ್ತಿರ್ತಾರೆ ಅವರು. ಅರ್ಥ ಆಗತ್ತಂತ ಸೂರ್ಯದ ಅಂದ್ರೆ, ನಮ್ಮ ಜೀವನದಲ್ಲಿ ಏನೇ ಆಗ್ಲಿ ಅದು ಒಳ್ಳೇದಕ್ಕೆ ಆಗ್ತಾ ಇದೆ, ಮುಂದೆ ಏನೇ ಆಗ್ಲಿ ಒಳ್ಳೇದಾಗುತ್ತದೆ ಅಂತ ನಾವು ಪಾಸಿಟಿವ್ ತಗೋಬೇಕಂತೆ. ಸೊ ಅದೇ ರೀತಿ ಮನೆಯಲ್ಲಿ ಅಪ್ಪ ಅಮ್ಮ ಬೈತಿರ್ತಾರೆ, ಅಣ್ಣ ಅಥವಾ ಅಕ್ಕ ಬೈತಿರ್ತಾರೆ, ಅದ್ರ ಮಾಡ್ಬೇಡ ಇದ್ರ ಮಾಡ್ಬೇಡ, ಜಾಸ್ತಿ ಮೊಬೈಲ್ ಯೂಸ್ ಮಾಡ್ಬೇಡ, ಓದ್ಕೊ ಅಂತ ಬೈತಿದ್ರೆ ಅಂದ್ರೆ ಯಾಕೆ ಬೈತಿದಾರ ಅವರು? ಒಳ್ಳೇದಕ್ಕೆ ತಾನೆ. ಶಾಲೆಯಲ್ಲಿ ಆದ್ರೂ ಅಷ್ಟೇ, ಶಿಕ್ಷಕರು ಟೀಚರ್ಸ್ ಏನಾದ್ರು ಬೈತಿದ್ದಾರೆ ಅಂದ್ರೆ ಅದು ಒಳ್ಳೇದಕ್ಕೆ ಮಾತ್ರ. ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿ ಬೈತಿದ್ದಾನೆ ಅಂದ್ರೆ ಅದು ಒಳ್ಳೇದಕ್ಕೆ ಮಾತ್ರ. ಹೌದಾ? ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಿದ್ರೆ ಅಂದ್ರೆ, ಒಂದು ಇನ್ಸಿಡೆಂಟ್ ಏನಂದ್ರೆ, ಒಬ್ಬ ಅಪ್ಪಾಜಿ ಒಬ್ಬ ಮಗನಿಗೆ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿದ್ದಂತ. ಮಗ, ಈ ಜಾಸ್ತಿ ಯಾಕೆ ಮೊಬೈಲ್ ಯೂಸ್ ಮಾಡ್ತಿ, ಯಾಕೆ ಜಾಸ್ತಿ ಮೊಬೈಲ್ ನೋಡ್ತಿ, ಓದ್ಕೋಗು ಅಂತ ಇಷ್ಟೇ ಬೈದಿದ್ದಾನೆ ಅಷ್ಟೇ, ಬೇರೆ ಏನೂ ಅಲ್ಲ. ಬೈದಿರಕ್ಕೆ ಅವಳಿಗೆ ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ನೀವು ನ್ಯೂಸ್ ಎಲ್ಲ ನೋಡಿರ್ತಿರೋದಾ? ಯಾಕಂದ್ರೆ ಮಕ್ಕಳ ಮನಸ್ಸಿಗೆ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ಯಾರು ಬೈಬಾರ್ದು, ಅವ್ರನ್ನ ಏನ್ ಅನ್ಬಾರ್ದು ಅವ್ರಿಗೆ. ಅದೇ ಒಂದು ದೊಡ್ಡ ಇದಾಗ್ಬಿಟ್ಟಿರ್ತದ. ಅದಕ್ಕೆ ಏನ್ ಮಾಡ್ತಾರೆ, ಸಣ್ಣ ಸಣ್ಣ ಒಂದು ಸಮಸ್ಯೆಗಳಿಗೆ ದೊಡ್ಡ ದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಡ್ತಾರೆ ಅವರು. ಗೊತ್ತಾಯ್ತಲ್ರಿ? ಅದಕ್ಕೆ ಏನ್ ಹೇಳ್ಬೇಕಂದ್ರೆ, ನಾವಂತ ನಿರ್ಧಾರನ ತೆಗೆದುಕೊಳ್ಬಾರ್ದು. ನಮ್ಮ ಅಪ್ಪಾಜಿ ಬೈದ್ರೆ ನಮ್ಮ ಯಾರು ಬೈತಾರೆ? ನಮ್ಮ ಅಪ್ಪಾಜಿ ಅಲ್ವಾ?
ನಮ್ಮ ಮನೆಯವರಲ್ವಾ, ನಮ್ಮ ಟೀಚರ್ಸ್ ಬೈಯೋದು, ಸೊ ನಮ್ಮ ಒಳ್ಳೇದಕ್ಕೆ ಬೈತಿದ್ದಾರೆ ಅಂತ ಅದನ್ನ ಪಾಸಿಟಿವ್ ತಗೊಂಡು ನಮ್ಮ ಜೀವನವನ್ನ ನಡೆಸಬೇಕಾಗುತ್ತೆ. ಗೊತ್ತಾಯ್ತಲ್ರಿ? ಅರ್ಥ ಆಯ್ತಾ? ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಆಯ್ತಾ? ಮತ್ತೆ ನಾ ಇಷ್ಟೊತ್ತು ಏನಾದ್ರಲ್ಲಿ ಏನಾದ್ರು ಡೌಟ್ಸ್ ಆಯ್ತಾ? ಸೊ ಆತರ ಆಮೇಲೆ ಆತರ ಯಾರಾದ್ರೂ ಮಾನಸಿಕ ಕಾಯಿಲೆ ಉಳ್ಳವರು, ಬುದ್ಧಿಮಾಂದ್ಯತೆ ಇರೋರು, ಮೆಂಟಲ್ ರಿಟಾರ್ಡೇಷನ್ ಅಂತ ಬುದ್ಧಿಮಾಂದ್ಯತೆ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತ ನಿಮ್ಮ ಊರಲ್ಲಿ ಯಾರಾದ್ರೂ ಇದ್ರೆ ಪ್ರತಿ ತಿಂಗಳ 2ನೇ ಮಂಗಳವಾರ ಹೇಳ್ರಿ, ಪ್ರತಿ ತಿಂಗಳ 2ನೇ ಮಂಗಳವಾರ ಸರ್ಕಾರ ಆಸ್ಪತ್ರೆ ಉಗ್ರಡೆಗಳಿದೆಯಲ್ಲ, ಅಲ್ಲಿ ಹೊಸಪೇಟೆಯಿಂದ ಜಿಲ್ಲೆಯಿಂದ ಒಬ್ಬ ಸೈಕಾಲಜಿಸ್ಟು, ನಾವೊಬ್ರು ಸೈಕಾಟ್ರಿಕ್ ಸೋಷಿಯಲ್ ವರ್ಕರು, ಒಬ್ಬ ಸೈಕಾಟ್ರಿಕ್ ನರ್ಸು, ಒಬ್ಬರು ಕಮ್ಯುನಿಟಿ ನರ್ಸು, ಒಂದು ತಂಡ ಬರುತ್ತೆ ಅಲ್ಲಿಂದ. ಗೊತ್ತಾಯ್ತಲ್ಲ? ಆ ಥರ ಯಾರಾದ್ರೂ ಇದ್ರೆ ನೀವು ಸರ್ಕಾರ ಆಸ್ಪತ್ರೆಗೆ ಕಳಿಸ್ಬೋದು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸ್ವಲ್ಪ ಜನಕ್ಕೆ ಈ ತರ ಒಂದು ಚಿಕಿತ್ಸೆ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ಇನ್ನು ಡಿಮಾಂಡ್ಸ್ ಧಾರವಾಡಗಾಗಲಿ, ಶಿವಮೊಗ್ಗ ಆಗಲಿ ನಿಮಾನ್ಸ್ಗೆಲ್ಲ ಹೋಗ್ತಾರೆ. ಯಾಕಂದ್ರೆ ಬಹಳ ಎಕ್ಸ್ಪೆನ್ಸಿವ್, ಜಾಸ್ತಿ ಖರ್ಚ ಆಗುತ್ತಲ್ವಾ ಹೋಗೋದು ಬರೋದಾಗ, ಟ್ರೀಟ್ಮೆಂಟ್ ಆಗಲಿ. ಸೊ ಅಲ್ಲಿ ಕೊಡ್ತಕ್ಕಂಥ ಮೆಡಿಸಿನ್ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡ್ತಾ ಇದೀವಿ ನಾವು. ಗೊತ್ತಾಯ್ತಲ್ರಿ? ಸೊ ಆ ಥರ ಯಾರಾದ್ರೂ ಇದ್ರೆ ನೀವು ಅಲ್ಲಿಗೆ ರೆಫರ್ ಮಾಡ್ಬೋದು, ಅಲ್ಲಿಗೆ ಕಳಿಸ್ಬೋದು. ಗೊತ್ತಾಯ್ತಲ್ರಿ? ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಮತ್ತೆ ಅರ್ಥ ಆಯ್ತಾ ಹೇಳಿದ್ದೆಲ್ಲ? ಮನೆಗೆ ಹೋದ ಕೂಡಲೇ ಇನ್ನೊಂದು ನಂಬರ್ಗೆ ಕಾಲ್ ಮಾಡ್ರಿ, ಒಂದು ಆಪ್ತ ಸಂರಚನೆ ಪಡೆದುಕೊಡ್ರಿ. ಥ್ಯಾಂಕ್ ಯು.